ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಗಜೇಂದ್ರಗಡ ನೇಕಾರರ ಸಹಕಾರಿ ಉತ್ಪಾದಕ ಸಂಘ ನಿಯಮಿತ ಗಜೇಂದ್ರಗಡ ಇಲ್ಲಿ ಕಾಟನ್ ಪಟ್ಟೆದಂಚು ಸೀರೆ ಉತ್ಪಾದನೆಯನ್ನು ಮಾಡಲಾಗುತ್ತದೆ. ಗಜೇಂದ್ರಗಡ ಪಟ್ಟೆದಂಚು ಸೀರೆಗಳಿಗೆ ಪಟ್ಟೆದಂಚು ಹೆಸರು ಹೇಗೆ ಬಂತು ಅಂದರೆ ಪಟ್ಟಿಯ ಅಂಚನ್ನು ಹೊಂದಿರುವ ಸೀರೆಯ ಪಟ್ಟೆದಂಚು ಅನ್ನುವ ಹೆಸರು ಬಂದಿದೆ. ಗಜೇಂದ್ರಗಡ ಪಟ್ಟೆದಂಚು ಸೀರೆಯ ಇತಿಹಾಸ ನೋಡಿದರೆ ಸುಮಾರು 400 ವರ್ಷಗಳ ಹಿಂದೆ ಗಜೇಂದ್ರಗಡದಲ್ಲಿ ಪರಿಶುದ್ಧವಾದ ಹತ್ತಿಯ ನೂಲಿನಿಂದ ತಯಾರಿಸಿದ ಸೀರೆಗಳನ್ನು ಕುಣಿಮಗ್ಗದಲ್ಲಿ ಉತ್ಪಾದಿಸಲಾಗುತ್ತಿತ್ತು ಹಾಗೂ ಸುತ್ತಮುತ್ತಲಿನ ಜನರು ಈ ಸೀರೆಗಳನ್ನು ಧರಿಸುತ್ತಿದ್ದರು. ಹಳೆಯ ಕಾಲದ ಪಟ್ಟೆದಂಚು ಸೀರೆಗಳ ಬಾಡಿ ಬಣ್ಣ ಕೆಂಪು ಕಪ್ಪು ಇದ್ದು ಅದರಲ್ಲಿ ರಾಗಾವಳಿ ಸಾಸಿವೆ ಕಡ್ಡಿ ಪಪ್ಪಳ್ಳಿ ಆಕಾರವನ್ನು ಹೊಂದಿರುತ್ತಿದ್ದವು. ಇದಕ್ಕೆ ರುದ್ರಾಕ್ಷಿಗಂಟೆ ಎಂದು ಕರೆಯುತ್ತಿದ್ದರು. ಪ್ರಸ್ತುತ ಪಟ್ಟೆದಂಚು ಸೀರೆಗಳನ್ನು ಈಗಿನ ಅಭಿರುಚಿಗೆ ತಕ್ಕಂತೆ ಗುಣಮಟ್ಟದಲ್ಲಿ ಕೈಮಗ್ಗದಲ್ಲಿ ಉತ್ಪಾದಿಸುತ್ತಿದ್ದು ಬಣ್ಣ ಬಣ್ಣದ ಪಟ್ಟೆದಂಚು ಸೀರೆಗಳನ್ನು ಪ್ರಸ್ತುತ 38 ನಮೂನೆಗಳಲ್ಲಿ ಉತ್ಪಾದಿಸಲಾಗುತ್ತಿದೆ. ಮೊದಲಿಗೆ ಕಚ್ಚಾ ಹತ್ತಿಯ ನೂಲನ್ನು ತರಿಸಲಾಗುವುದು, ನೂಲಿಗೆ ಬಣ್ಣ ಹಾಕುವುದು, ನಂತರ ಅಂಟು ಹಾಕುವುದು, ತದನಂತರ ಬಾಬಿನ್, ರೀಲಿಂಗ್, ರಾರ್ಫಿಂಗ್, ಸೈಗ್, ನಂತರ ನೇಯ್ಗೆ ಮಾಡಿ, ನಂತರ ಕ್ವಾಲಿಟಿ ಚೆಕ್, ಪ್ಯಾಕಿಂಗ್, ನಂತರ ಮಾರುಕಟ್ಟೆಗೆ ಕಳಿಸಲಾಗುವುದು. ಈ ಸೀರೆಯನ್ನು ಪಡೆಯಲು ಈ ಕೆಳಗಿರುವ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ನೀವು ಸೀರೆಯನ್ನು ಖರೀದಿ ಮಾಡಬಹುದು. ವೀಕ್ಷಕರು, ನಮ್ಮ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಗಜೇಂದ್ರಗಡ ನೇಕಾರರ ಸಹಕಾರಿ ಉತ್ಪಾದಕ ಸಂಘ ನಿಯಮಿತ ಗಜೇಂದ್ರಗಡ ಇಲ್ಲಿ ಕಾಟನ್ ಪಟ್ಟೆದಂಚು ಸೀರೆ ಉತ್ಪಾದನೆಯನ್ನು ಮಾಡಲಾಗುತ್ತದೆ. ಗಜೇಂದ್ರಗಡ ಪಟ್ಟೆದಂಚು ಸೀರೆಗಳಿಗೆ ಪಟ್ಟೆದಂಚು ಹೆಸರು ಹೇಗೆ ಬಂತು ಅಂದರೆ ಪಟ್ಟಿಯ ಅಂಚನ್ನು ಹೊಂದಿರುವ ಸೀರೆಯ ಪಟ್ಟೆದಂಚು ಅನ್ನುವ ಹೆಸರು ಬಂದಿದೆ. ಗಜೇಂದ್ರಗಡ ಪಟ್ಟೆದಂಚು ಸೀರೆಯ ಇತಿಹಾಸ ನೋಡಿದರೆ ಸುಮಾರು 400 ವರ್ಷಗಳ ಹಿಂದೆ ಗಜೇಂದ್ರಗಡದಲ್ಲಿ ಪರಿಶುದ್ಧವಾದ ಹತ್ತಿಯ ನೂಲಿನಿಂದ ತಯಾರಿಸಿದ ಸೀರೆಗಳನ್ನು ಕುಣಿಮಗ್ಗದಲ್ಲಿ ಉತ್ಪಾದಿಸಲಾಗುತ್ತಿತ್ತು ಹಾಗೂ ಸುತ್ತಮುತ್ತಲಿನ ಜನರು ಈ ಸೀರೆಗಳನ್ನು ಧರಿಸುತ್ತಿದ್ದರು. ಹಳೆಯ ಕಾಲದ ಪಟ್ಟೆದಂಚು ಸೀರೆಗಳ ಬಾಡಿ ಬಣ್ಣ ಕೆಂಪು ಕಪ್ಪು ಇದ್ದು ಅದರಲ್ಲಿ ರಾಗಾವಳಿ ಸಾಸಿವೆ ಕಡ್ಡಿ ಪಪ್ಪಳ್ಳಿ ಆಕಾರವನ್ನು ಹೊಂದಿರುತ್ತಿದ್ದವು. ಇದಕ್ಕೆ ರುದ್ರಾಕ್ಷಿಗಂಟೆ ಎಂದು ಕರೆಯುತ್ತಿದ್ದರು. ಪ್ರಸ್ತುತ ಪಟ್ಟೆದಂಚು ಸೀರೆಗಳನ್ನು ಈಗಿನ ಅಭಿರುಚಿಗೆ ತಕ್ಕಂತೆ ಗುಣಮಟ್ಟದಲ್ಲಿ ಕೈಮಗ್ಗದಲ್ಲಿ ಉತ್ಪಾದಿಸುತ್ತಿದ್ದು ಬಣ್ಣ ಬಣ್ಣದ ಪಟ್ಟೆದಂಚು ಸೀರೆಗಳನ್ನು ಪ್ರಸ್ತುತ 38 ನಮೂನೆಗಳಲ್ಲಿ ಉತ್ಪಾದಿಸಲಾಗುತ್ತಿದೆ. ಮೊದಲಿಗೆ ಕಚ್ಚಾ ಹತ್ತಿಯ ನೂಲನ್ನು ತರಿಸಲಾಗುವುದು, ನೂಲಿಗೆ ಬಣ್ಣ ಹಾಕುವುದು, ನಂತರ ಅಂಟು ಹಾಕುವುದು, ತದನಂತರ ಬಾಬಿನ್, ರೀಲಿಂಗ್, ರಾರ್ಫಿಂಗ್, ಸೈಗ್, ನಂತರ ನೇಯ್ಗೆ ಮಾಡಿ, ನಂತರ ಕ್ವಾಲಿಟಿ ಚೆಕ್, ಪ್ಯಾಕಿಂಗ್, ನಂತರ ಮಾರುಕಟ್ಟೆಗೆ ಕಳಿಸಲಾಗುವುದು. ಈ ಸೀರೆಯನ್ನು ಪಡೆಯಲು ಈ ಕೆಳಗಿರುವ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ನೀವು ಸೀರೆಯನ್ನು ಖರೀದಿ ಮಾಡಬಹುದು. ವೀಕ್ಷಕರು, ನಮ್ಮ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದ.